ಬಹುಜನ ಚಳವಳಿ, ದಲಿತ ಬಹುಜನ ಚಳವಳಿ, ಅನೇಕ ಸಂಘಟನೆಗಳು ಒಟ್ಟಾಗಿ ಸೇರಿ ರಾಜ್ಯ ಮಟ್ಟದಲ್ಲಿ ಈ ಒಂದು 13ನೇ ತಾರೀಕು ಫ್ರೀಡಂ ಪಾರ್ಕ್ನಲ್ಲಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ರಾಜ್ಯ ಸರ್ಕಾರವನ್ನು ಒತ್ತಾಯ ಮಾಡಿ ಈ ಕೂಡಲೇ ಇಲ್ಲಿವರೆಗೂ ಯಾವುದೇ ತೊಡಕು ಇಲ್ಲದೇ ಮಾಡ್ಬೋದು ಅಂತ ಸುಪ್ರೀಂ ಕೋರ್ಟು ಕೊಟ್ಟಿರ್ತಕ್ಕಂಥ ತೀರ್ಪೇನಿದೆ ಅದರ ಆಧಾರದ ಮೇಲೆ ಒಳ ಮೀಸಲಾತಿಯನ್ನು ಕೂಡಲೇ ಜಾರಿಗೊಳಿಸಬೇಕು. ಇಲ್ಲವಾದರೆ ನಾವು ನಿಮ್ಮ ವಿರುದ್ಧ ಉಗ್ರವಾದ ಪ್ರತಿಭಟನೆಗೆ ಮುಂದಾಗಬೇಕಾಗುತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನು ಕೊಟ್ಟು 13ನೇ ತಾರೀಕು ಫ್ರೀಡಂ ಪಾರ್ಕಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಅದೇ ರೀತಿ ವಿರೋಧ ಪಕ್ಷಗಳು ಕೂಡ ಇದಕ್ಕಾಗಿ ಈಗಾಗಲೇ ಸಹಮತವನ್ನು ಸೂಚಿಸಿದ್ದಾವೆ. BJPನೂ ಕೂಡ ಅಷ್ಟೇ, JDS ಕೂಡ ಅಷ್ಟೇ, ಎಲ್ಲ ಪಕ್ಷಗಳು ಕೂಡ ಇದಕ್ಕೆ ಸಹಮತ ಸೂಚಿಸಿ ಒಳ ಮೀಸಲಾತಿ ವರ್ಗೀಕರಣಕ್ಕೆ ಅವರು ಕೂಡ ಹಗರಣಗಳ ಕಡೆ ಗಮನ ಕೊಡದೆ ಆಯಿತಾ, ಜನಗಳ ನಿಜವಾದಂಥ ಕಷ್ಟ ಸುಖಗಳು ಏನಿದೆ ಅದ್ರ ಕಡೆ ಗಮನ ಕೊಡಬೇಕು ಅಂತಂದ್ಬಿಟ್ಟು ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಮತ್ತು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಓಕೆ ಸರ್.